ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಈ ವಿಡಿಯೋದಲ್ಲಿ ನಾನು ಒಂದು ಬೋಟ್ ನೆಕ್ದು ಬ್ಲೌಸ್ ಕಟ್ಟಿಂಗ್ನ ಹೇಳ್ಕೊಡ್ತೀನಿ. ಬ್ಯಾಕು ಸಹ ಒಂದು ನೆಕ್ಕು ಸೂಪರಾಗಿರೋ ನೆಕ್ ಒಂದು ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ ನಿಮ್ಗೆ. ನೋಡಿ, ಓಪನ್ ಸೈಡ್ ನನ್ನ ಕಡೆ ನಂಗೆ ಬ್ಯಾಕ್ ಹುಕ್ ಇಡ್ತೀನಿ. ಸೊ ಹಾಗಾಗಿ ಓಪನ್ ಸೈಡ್ ನನ್ನ ಕಡೆ ಇಟ್ಕೊಂಡು ಮಾರ್ಜಿನ್ ಸಮ ಇರೋದಕ್ಕೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊತೀನಿ. ಈಗ ನಾನಿಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ನಾನು 1/4 ಇಂಚ್ ಮಾರ್ಜಿನ್ನ ಬ್ಯಾಕಲ್ಲಿ ನಾನು 1/4 ಇಂಚ್ ಮಾರ್ಜಿನ್ನ ಬಿಡ್ತೀನಿ. ಇಷ್ಟಾದಮೇಲೆ ನಾನು ಬ್ಲೌಸ್ ಲೆಂತ್ ಬೇಕಾಗಿರೋದು ನನಗೆ 15 ಇಂಚಸ್ಸು. 1 ಇಂಚ್ ಹ್ಯಾಡ್ ಮಾಡ್ಕೊಂಡು ನಾನು 16 ಇಂಚಸ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ. ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೋತೀನಿ. ಇಷ್ಟು ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಮತ್ತು ಈಗ ನಾನು ಬ್ಲೌಸ್ದು ವೇಸ್ಟ್ ಮೆಜರ್ಮೆಂಟ್ನ ತಗೋತಾ ಇದ್ದೀನಿ. ನನಗೆ ವೇಸ್ಟ್ ಬೇಕಾಗಿರೋದು ಬ್ಲೌಸ್ ವೇಸ್ಟ್ ಮೆಜರ್ಮೆಂಟ್ ಬಂದು ಒಂದು ಸಲ ಚೆಕ್ ಮಾಡ್ಕೋತೀನಿ. ಕಾಜಾಪಟ್ಟಿ ಬಿಟ್ಟು ಅಲ್ಲಿಂದ ನೀವು ಮೆಜರ್ಮೆಂಟ್ ತಗೊಳ್ತಾ ಹೋಗಬೇಕಾಗತ್ತೆ. ಈ ರೀತಿಯಾಗಿ ಇದು ನಾರ್ಮಲ್ ಬ್ಲೌಸು ನೋಡಿ, 33.5 ನಾರ್ಮಲ್ ಬ್ಲೌಸ್ ಕೊಟ್ಟವರು ಬೋಟ್ ನೆಕ್ಗೆ ನನಗೆ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನೋಡಿ, ಈ ಥರ ಟೇಪ್ನ 4 ಭಾಗ ಮಾಡ್ಕೊಳ್ಳಿ. ನಿಮ್ಗೆ ಅವಾಗ ಕರೆಕ್ಟಾಗಿ ನಮಗೆ ವೇಸ್ಟ್ ಮೆಜರ್ಮೆಂಟು ಬರುತ್ತೆ. 8.75 ಬಂದಿದೆ ವೇಸ್ಟ್ ಮೆಜರ್ಮೆಂಟು. 8.75ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ. 1 ಇಂಚು ಎಕ್ಸ್ಟ್ರಾ ಡಾಟ್ಸ್ಗೆ ಮಾರ್ಕಿಂಗ್ ಮಾಡ್ಕೋತೀನಿ. ಆಮೇಲೆ 1.5 ಇಂಚು ಎಕ್ಸ್ಟ್ರಾ ಕ್ಲಾತ್ ಬಿಡೋಕ್ಕೆ ಮಾರ್ಕ್ ಮಾಡ್ಕೋತೀನಿ. ಇಷ್ಟಾದಮೇಲೆ ನಾನೀಗ ಇದು ನಾರ್ಮಲ್ ಬ್ಲೌಸ್ ಆಗಿರೋದ್ರಿಂದ ಅದಕ್ಕೆ 2 ಇಂಚ್ ಹ್ಯಾಡ್ ಮಾಡ್ಕೋತೀನಿ. ನಾನು 8.75ಗೆ 2 ಇಂಚ್ ಹ್ಯಾಡ್ ಮಾಡಿಕೊಂಡು 10.75ಗೆ ನಾನೊಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ. ಆಮೇಲೆ 1.5 ಇಂಚು ಎಕ್ಸ್ಟ್ರಾ ಕ್ಲಾತ್ನ ಬಿಡ್ತೀನಿ. ಇಷ್ಟಾದಮೇಲೆ ನನಗೆ ಅವರು ಫುಲ್ ಶೋಲ್ಡ್ರ್ ಮೆಜರ್ಮೆಂಟು ಕೊಟ್ಟಿದ್ದಾರೆ. ಫುಲ್ ಶೋಲ್ಡ್ರ್ ಮೆಜರ್ಮೆಂಟ್ ಬಂದು ನನಗೆ 8.25 ಅಂದರೆ 16.5 17 ಕೊಟ್ಟಿದ್ದಾರೆ. ನನಗೆ 8.75 ಬರುತ್ತೆ. 8.75ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ನಾನು ನೋಡಿ, ನಿಮಗೆ ಆರ್ಮೋಲ್ ಎಷ್ಟು ಬೇಕು ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಆರ್ಮೋಲ್ ಎಷ್ಟು ಬೇಕು ಅಂತ ಚೆಕ್ ಮಾಡಿಕೊಂಡ್ರೆ ನೀವು ಈ ಒಂದು ಡೌನಿಂಗ್ ಎಷ್ಟು ತಗೋಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ನಾನಿಲ್ಲಿ 7.75 ತಗೋತಾ ಇದ್ದೀನಿ. 1 ಇಂಚ್ ಮೈನಸ್ ಮಾಡಿ ಇಲ್ಲಿ ಆರ್ಮೋಲ್ ಡೌನಿಂಗ್ನ ತಗೋತಾ ಇದ್ದೀನಿ. ನಾನು 7.75ಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ತೀನಿ. ಇಷ್ಟಾದಮೇಲೆ ಇಲ್ಲಿ ನೋಡಿ 8.25ಗೆ ಮಾರ್ಕ್ ಮಾಡ್ಕೋತೀವಿ. 8.75 ಜಾಸ್ತಿ ಆಗುತ್ತೆ. 8.25ಗೆ ಒಂದು ಮಾರ್ಕಿಂಗ್ ಮಾಡಿಕೊಂಡು ಅಲ್ಲಿ 7.75ಗೆ ಆರ್ಮೋಲ್ ಡೌನಿಂಗ್ ತೊಗೊತೀನಿ. ಇಷ್ಟಾದಮೇಲೆ ನಾನು 1/2 ಇಂಚ್ ಡೌನ್ ಮಾಡ್ತೀನಿ. ನೋಡಿ, ಇಲ್ಲಿ 1/4 ಇಂಚ್ ನಾನು ಮೈನಸ್ ಮಾಡಿದ್ನಲ್ಲ, ಇಲ್ಲಿ ಎಕ್ಸ್ಟ್ರಾ 1/4 ಇಂಚ್ ಮಾಡಿಕೊಂಡೆ. ಈಗ ನನಗಲ್ಲಿ 7.75 ಬರುತ್ತೆ. 1/2 ಇಂಚ್ ಡೌನ್ ಮಾಡ್ಕೋತೀನಿ. 1/2 ಇಂಚ್ ಡೌನ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ, ನನಗೆ 7.25 ಬರುತ್ತೆ. 7.25 ಮಿಡ್ಲ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ಆರ್ಮೋಲ್ ನಾನು 1 ಇಂಚ್ ತೊಗೋತೀನಿ. ರೌಂಡು 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕರ್ವ್ ಸ್ಕೇಲ್ ಇಟ್ಕೊಂಡು ನೀವು ನೋಡಿ, ವೇಸ್ಟು ಮತ್ತು ಚೆಸ್ಟು ನಾನು ಡ್ರಾ ಮಾಡಿಲ್ಲ ಲೈನು, ಈ ರೀತಿ ಡ್ರಾ ಮಾಡ್ಕೋತೀನಿ. ಇಷ್ಟಾದಮೇಲೆ ಕರ್ವ್ ಸ್ಕೇಲ್ ಇಟ್ಕೊಂಡು ನಾನು ಆರ್ಮೋಲ್ ಶೇಪ್ ಅನ್ನೋದು ಕೊಟ್ಕೋತೀನಿ. ಈ ರೀತಿಯಾಗಿ ನೀಟಾಗಿ ಈ ರೀತಿ ಶೇಪ್ ಅನ್ನೋದನ್ನು ಡ್ರಾ ಮಾಡ್ಕೋತೀನಿ. ಎಷ್ಟು ಬರುತ್ತೆ ನೀವು ಚೆಕ್ ಮಾಡ್ಕೊಳ್ಳಿ. ನೋಡಿ, ನನಗೆ ಕರೆಕ್ಟಾಗಿ 8.25 ಬರುತ್ತೆ. ಸೊ ಈಗ ನಾನು ನೆಕ್ಕು ವಿಡ್ತ್ ಅನ್ನೋದನ್ನು ತಗೋತೀನಿ. ನೆಕ್ ವಿಡ್ತ್ ನಾನಿಲ್ಲಿ ಬ್ಯಾಕ್ಗೆ 3.5 ತೊಗೊಂಡಿದ್ದೀನಿ. ಇದು ಅಷ್ಟೇ, ವಿಡ್ತು ಸಹ 3.5 ತೊಗೊಂಡಿದ್ದೀನಿ. ಈಗೊಂದು ರೌಂಡ್ ನೆಕ್ನ ಡ್ರಾ ಮಾಡ್ತೀನಿ. ನಾನು ನೆಕ್ 4 ತೊಗೊಂಡ್ರೆ ಬೆಸ್ಟ್ ಅನ್ಸುತ್ತೆ. 4 ತೊಗೋತೀನಿ. ಇದು ತುಂಬ ಹತ್ತಿರ ಆಗುತ್ತೆ. 4 ತೊಗೊಂಡು ನಾನಿಲ್ಲಿ 3 ಡೌನಿಂಗ್ ತೊಗೊತೀನಿ. ನೆಕ್ ವಿಡ್ತ್ ಅನ್ನೋದು 4 ತೊಗೋತಾ ಇದ್ದೀನಿ. ನೋಡಿ, ನಮಗೆ ಬೇಕಾಗಿರೋದು ಬ್ಯಾಕು ಈ ಥರ ಡಿಸೈನು. ಸೊ ಅದಕ್ಕೆ 4 ಇಂಚ್ ವಿಡ್ತ್ ತೊಗೊಂಡಿದ್ದೀನಿ ನಾನು. ಡೀಪು 3 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಈ ಥರ
ಕರ್ವ್ ಸ್ಕೇಲಲ್ಲಿ ರೌಂಡಾಗಿ ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ನಮಗೆ ಡೀಪ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, ಬ್ಲೌಸ್ ತಗೊಳ್ಳಿ, ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನೀವು ನೋಡಿ ನೆಕ್ ಕೆಳಗಡೆ ಈ ಥರ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. 4 ಇಂಚಸ್ ಇದೆ. ನಾನಿಲ್ಲಿ 4 ಮುಕ್ಕಾಲಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ. 1/4 ಇಂಚು ಇಲ್ಲಿ ಪೈಪಿಂಗ್ ಹೋಗುತ್ತೆ, 1/2 ಇಂಚು ಮಾರ್ಜಿನಲ್ ಅಟ್ಯಾಚ್ಗೆ ಹೋಗುತ್ತೆ. ಇಷ್ಟಾದಮೇಲೆ ನಾನಿಲ್ಲಿ ನೋಡಿ ಈ ನೆಕ್ಕಿಂದ ಆ ನೆಕ್ಗೆ ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲಿ ಮಿಡ್ಲಲ್ಲಿ ನಾನು 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಈ ರೀತಿಯಾಗಿ ಆಫ್ ಮಾಡಿಕೊಂಡು ಈ ರೀತಿ ಶೇಪ್ ಅನ್ನೋದನ್ನು ಡ್ರಾ ಮಾಡ್ತೀನಿ. ಈ ರೀತಿಯಾಗಿ ಕಾಣಿಸ್ತಿದೆ ಅನ್ಕೋತೀನಿ. ಈ ರೀತಿಯಾಗಿ ಶೇಪ್ ಅನ್ನೋದು ಕೊಟ್ಟು ನಾನಿಲ್ಲಿ ಪೈಪಿಂಗ್ನ ಅಟ್ಯಾಚ್ ಮಾಡ್ತೀನಿ. ಇಷ್ಟಾದಮೇಲೆ 1/2 ಇಂಚು ಡೌನಿಂಗ್ ತಗೋತೀನಿ. ನೀವು ಶೋಲ್ಡರ್ ಡೌನಿಂಗು ತಗೊಳ್ಳೇಬೇಕಾಗತ್ತೆ ಬೋಟ್ ನೆಕ್ಗಳಿಗೆ. ಈಗ ಡಾಟ್ ಮಾರ್ಕ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ. ಇಷ್ಟು ನನ್ನ ಬ್ಯಾಕ್ ಪಾರ್ಟ್ದು ಮಾರ್ಕಿಂಗ್ ಮುಗೀತು. ಈಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಈ ಡೌನು ಅಷ್ಟೇ ಮತ್ತು ನೆಕ್ಕು ಅಷ್ಟೇ ಸ್ಟಿಚ್ ಮಾಡೋ ಟೈಮಲ್ಲಿ ಕಟ್ ಮಾಡ್ಕೊತೀನಿ. ಸೊ ಹಾಗಾಗಿ ಮಾರ್ಕಿಂಗ್ ಮೇಲೆ ನೀಟಾಗಿ ಕಟ್ಟಿಂಗ್ ಅನ್ನೋದು ಮಾಡಿ ಮುಗಿಸ್ತಿದ್ದೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರ ನೋಡಿ, ಇಲ್ಲಿ ಸ್ವಲ್ಪ 1/4 ಇಂಚು ಡೌನಿಂಗಲ್ಲಿ ನಾನು ಈ ರೀತಿ ಕಟ್ ಮಾಡ್ಕೊತೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈಗಲೇ ಒಂದು ಲೈಕ್ ಕೊಟ್ಬಿಡಿ. ಈ ಮಾರ್ಜಿನ್ ಸಮ ಇರೋದಕ್ಕೆ ನಾನೊಂದು ಸ್ಟ್ರೈಟ್ ಲೈನ್ ಹಾಕಿದ್ನಲ್ಲ, ಸೊ ಅಲ್ಲಿ ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇಷ್ಟು ನನ್ನ ಬ್ಯಾಕ್ ಪಾರ್ಟ್ ಮುಗೀತು. ಈಗ ಫ್ರಂಟ್ ಪಾರ್ಟು ಕ್ಲೋಸಿಂಗ್ ನನ್ನ ಕಡೆ ಇರೋ ಕಡೆ ಹಾಕ್ಕೋತೀನಿ. ಯಾಕಂದರೆ ನಾನು ಇಲ್ಲಿ ಬ್ಯಾಕ್ ಉಕ್ಕಿಡೋದ್ರಿಂದ ಫ್ರಂಟಲ್ಲಿ ನಮಗೆ ಕ್ಲೋಸಿಂಗ್ ಬರುತ್ತೆ, ಪ್ಲಸ್ ಪ್ರಿನ್ಸಸ್ ಕಟ್ ಬರುತ್ತೆ. ಈಗ ಬ್ಯಾಕ್ ಪಾರ್ಟ್ ಆ್ಯಸ್ ಇಟ್ ಈಸು ನೋಡಿ, ಉಕ್ಸ್ಪಟ್ಟಿ ಕಾಜಾಪಟ್ಟಿ 1/4 ಇಂಚ್ ಬಿಟ್ಟಿದ್ದೀವಲ್ಲ, ಅದನ್ನು ಮೈನಸ್ ಮಾಡ್ಕೊಂಡು ನಾವು ಈ ಕಡೆ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಬಟ್ಟೆನ ಟ್ಯಾಪ್ ಮಾಡ್ಕೊಳ್ಳಿ ಈ ರೀತಿ. ಇಷ್ಟಾದಮೇಲೆ ಮಾರ್ಕಿಂಗ್ ಬಟ್ಟೆ ಏನಿದೆಯೋ ಅದು ಹೇಗಿದೆಯೋ ಹಾಗೇ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡು ಮುಗಿಸ್ಕೊಳ್ಳಿ. ನೋಡಿ, ಇಷ್ಟಾದಮೇಲೆ ನಾನು ನೆಕ್ ವಿಡ್ತು 4 ಇಂಚ್ ತೊಗೊತೀನಿ. ಫ್ರಂಟಲ್ಲಿ ನೆಕ್ ಡೀಪು 3.5 ತೊಗೋತೀನಿ. ಸೊ ಡೀಪ್ ಜಾಸ್ತಿ ಬೇಡ ಅಂದರು, ಸೊ ಹಾಗಾಗಿ ನೋಡಿ ಫ್ರಂಟ್ ಪಾರ್ಟ್ ನಮಗೆ ಈ ರೀತಿಯಾಗಿ ಬರಬೇಕು ನೆಕ್ಗೆ. ಹಾಗಾಗಿ ನಾನಿಷ್ಟು ಡೀಪು 3.5 ತೊಗೋತೀನಿ ಅಷ್ಟೇ. ಇದು ಅಷ್ಟೇ 4 ಮಾರ್ಕ್ ಮಾಡ್ಕೊಂಡು ನೆಕ್ ವಿಡ್ತ್ 4, ನೆಕ್ ಡೀಪು 3.5. ಇಷ್ಟಾದಮೇಲೆ ಇದಕ್ಕೆ ಶೇಪ್ ಅನ್ನೋದು ಡ್ರಾ ಮಾಡ್ಕೋತೀನಿ ಈ ರೀತಿಯಾಗಿ. ಈಗ 1/2 ಇಂಚು ಶೋಲ್ಡರ್ ಡೌನಿಂಗ್ ಮಾರ್ಕ್ ಮಾಡಿಕೊಂಡು ನಾನೀಗ ಪ್ರಿನ್ಸಸ್ ಕಟ್ಗೆ ಮಾರ್ಕ್ ಮಾಡ್ಕೋತೀನಿ. ನೋಡಿ, ಪ್ರಿನ್ಸಸ್ ಕಟ್ಟಲ್ಲಿ ನೀವು ಫ್ರಂಟ್ಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ತಗೋಬೇಕಾಗತ್ತೆ. ಎಕ್ಸ್ಟ್ರಾ ನಾನು ಮಾರ್ಕ್ ಮಾಡಿಕೊಂಡೆ. ಈಗ ನಾನು ಇಲ್ಲಿ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಮತ್ತು ಚೆಸ್ಟ್ಗೆ ನಾನು ಡಾಟ್ಗೆ 3 ಇಂಚಸ್ಗೆ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿ ಮತ್ತು ಚೆಸ್ಟ್ ಪಾಯಿಂಟ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಚೆಸ್ಟ್ ಪಾಯಿಂಟ್ 11 ನನಗೆ ಇಲ್ಲಿಂದ ಇಲ್ಲಿ 3.5 ತೊಗೊಂಡಿದ್ದೆ ಡೌನಲ್ಲಿ, ಮೇಲೆ 4.5 ತೊಗೋತೀನಿ. 1 ಇಂಚ್ ಆ್ಯಡ್ ಮಾಡಿಕೊಂಡು ತಗೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಈಗ ಇವೆರಡನ್ನೂ ಸೇರಿಸ್ಕೊಂಡು ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ತೀನಿ. ಡ್ರಾ ಮಾಡಿದ್ದಾದಮೇಲೆ ನೋಡಿ ಈ ರೀತಿ ಪ್ರಿನ್ಸಸ್ ಕಟ್ಟದು ಈ ರೀತಿ ಈ ಕಡೆಗೆ ಆರ್ಮೋಲ್ ಕಡೆಗೆ ಸೇರಿಸ್ಬೇಕಾಗುತ್ತೆ ಲೈನ್ನ. ಇಷ್ಟಾದಮೇಲೆ ನಾವೀಗ ಪ್ರಿನ್ಸಸ್ ಕಟ್ಟಿಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಇಲ್ಲಿ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಇಷ್ಟಾದಮೇಲೆ ಇದೊಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡಿಕೊಂಡು ಪ್ರಿನ್ಸಸ್ ಕಟ್ ಶೇಪ್ನ ನೋಡಿ ಈ ಕರ್ವಾಗಿ ಸ್ವಲ್ಪ ಡ್ರಾ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ. ಇಷ್ಟಾದಮೇಲೆ ನೋಡಿ ಇಲ್ಲಿ ನಾನು ಪ್ರಿನ್ಸಸ್ ಕಟ್ಟಿಗೆ 3 ಇಂಚಸ್ ತೊಗೊಂಡಿದ್ನಲ್ಲ,
ಅದಕ್ಕೆ ಈ ಕಡೆ ಎಕ್ಸ್ಟೆಂಡ್ ಮಾಡ್ಕೋಬೇಕು 2 ಇಂಚಸ್ಸು, ಮೇಲೆ 1 ಇಂಚು ಎಕ್ಸ್ಟೆಂಡ್ ಮಾಡಿಕೊಂಡು ಎರಡು ಸೇರೋ ಥರ ಸ್ಟ್ರೈಟ್ ಲೈನ್ ಒಂದು ಡ್ರಾ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ. ಇಷ್ಟಾದಮೇಲೆ ನೋಡಿ, ಈ ಆರ್ಮೋಲ್ ಶೇಪ್ ಅನ್ನೋದು ನಾನು ತೆಗಿಯೋದಿಲ್ಲ, ಪ್ರಿನ್ಸಸ್ ಕಟ್ ಪಾರ್ಟ್ ನಾನು ಅಟ್ಯಾಚ್ ಮಾಡಿದ್ದಾದಮೇಲೆ ತೆಗಿತೀನಿ. ಇಲ್ಲೊಂದು 1/2 ಇಂಚ್ ಫ್ರಂಟಲ್ಲಿ ಈ ಥರ ಕ್ರಾಸ್ ಆಗಿ ತಗೋತೀನಿ. ಈ ರೀತಿ ತಗೊಳ್ಳೋದ್ರಿಂದ ಶೇಪ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 1.5 ಇಂಚು ಈ ಕಡೆನೂ ಕ್ರಾಸ್ ಆಗಿ ಈ ರೀತಿಯಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ. ನೋಡಿ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶೇಪ್ ಅನ್ನೋದು, ಕಪ್ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಕೂರುತ್ತೆ. ಬ್ಲೌಸು ಅಷ್ಟೇ ರಿಂಕಲ್ ಇಲ್ದಿರ ಕೂತ್ಕೊಳ್ಳುತ್ತೆ. ಈಗ ಹೇಗಿದೆಯೋ ಅದೇ ರೀತಿ ಮಾರ್ಕಿಂಗ್ ಮೇಲೇ ಕಟ್ ಮಾಡ್ಕೋತೀನಿ. ನಾನು ನಿಮ್ಗೆ ಮತ್ತೆ ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ಆರ್ಮೋಲ್ ಶೇಪ್ ತೆಗೆದಿಲ್ಲ ಫ್ರಂಟ್ ಪಾರ್ಟಲ್ಲಿ, ಯಾಕಂದರೆ ನಾನು ಪ್ರಿನ್ಸಸ್ ಕಟ್ ಅಟ್ಯಾಚ್ ಮಾಡಿದಾದಮೇಲೆ ಆ ಒಂದು ಫ್ರಂಟ್ ಪಾರ್ಟ್ ಶೇಪ್ ಅನ್ನೋದು ಕಟ್ ಮಾಡ್ಕೋತೀನಿ. ಆವಾಗ ಪರ್ಫೆಕ್ಟ್ ಆಗಿರುತ್ತೆ ಫಿಟ್ಟಿಂಗು ಅಂತ. ಇಷ್ಟು ಫ್ರಂಟ್ ಪಾರ್ಟ್ದು. ಈಗ ಇದನ್ನು ಪ್ರಿನ್ಸಸ್ ಕಟ್ ಪಾರ್ಟ್ನ ಕಟ್ ಮಾಡ್ತೀನಿ ಈ ರೀತಿಯಾಗಿ. ಇಷ್ಟು ಕಟ್ ಮಾಡಿದ್ದಾದಮೇಲೆ ಇಲ್ಲೊಂದು 1/4 ಇಂಚಷ್ಟು ಇದು ಕಟ್ ಮಾಡ್ಕೊಂಬಿಡೋಣ. ಅದು ನಿಮಗೆ ಚೆಸ್ಟ್ ಪಾಯಿಂಟ್ದು. ಇಲ್ಲೊಂದು 1/4 ಇಂಚಷ್ಟು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿಬಿಡೋಣ. ನಿಮಗೆ ಈ ಕಟ್ ಮಾಡೋದ್ರಿಂದ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈಗ ಇದು ನೆಕ್ದು, ಇದು ಪ್ರಿನ್ಸಸ್ ಕಟ್ದು. ಈಗ ನಾನು ಸ್ಲೀವ್ಸ್ಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೋತೀನಿ. ನಿಮ್ಗೆ ಎಷ್ಟು ಬೇಕು ಅಂತ ಫಸ್ಟು ಬ್ಯಾಕ್ ಪಾರ್ಟ್ ತೊಗೊಂಡು ಆರ್ಮೋಲ್ದು ರೌಂಡಿಂಗ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 1/2 ಇಂಚ್ ಡೌನಿಂಗ್ ಇದೆಯಲ್ಲ, ಅದು ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ ಎಷ್ಟು ಬೇಕು ಅಂತ. ನೋಡಿ, ನನಗಿಲ್ಲಿ 11 ಬಂದಿದೆ. ನಾನು 1/4 ಇಂಚಷ್ಟು ಮೈನಸ್ ಮಾಡಿ ತಗೋತೀನಿ. 11 ಬಂದಿದೆ. ನನಗೆ 1/4 ಇಂಚಸ್ ಮೈನಸ್ ಮಾಡಿದ್ರೆ 9.75 ಬರುತ್ತೆ. 9.75ನ ನಾನಿಲ್ಲಿ ಮಾರ್ಕಿಂಗ್ ಮಾಡ್ಕೋತೀನಿ. ಈ ರೀತಿ 9.75ಗೆ ಒಂದು ಮಾರ್ಕಿಂಗ್ ಮಾಡ್ಕೋತೀನಿ. ಉದ್ದ ಎಷ್ಟಿದೆ ಒಂದ್ಸಲ ಅಳತೆ ಬ್ಲೌಸ್ ತೊಗೊಂಡು ಮೆಜರ್ಮೆಂಟ್ ತೊಗೊಳ್ಳಿ. ನನಗೆ 10.5 ಉದ್ದ ಬರುತ್ತೆ. 10.5ಗೆ 1 ಇಂಚ್ ಆ್ಯಡ್ ಮಾಡ್ಕೊಂಡು ನಾನು 11.5 ಸ್ಲೀವ್ ಲೆಂತ್ ತೊಗೋತೀನಿ. ಸ್ಲೀವ್ ಲೆಂತ್ ತೊಗೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ತೀನಿ. ಇಷ್ಟಾದಮೇಲೆ ಸ್ಲೀವ್ ಲೂಸು ಚೆಕ್ ಮಾಡ್ಕೋಬೇಕಾಗತ್ತೆ. ಸ್ಲೀವ್ ಲೂಸ್ ನನಗಿಲ್ಲಿ 5.5 ಬರ್ತಾಯಿದೆ. 5.5ಗೆ ಒಂದು ಮಾರ್ಕ್ ಮಾಡ್ಕೋತೀನಿ. 1.5 ಇಂಚ್ ಎಕ್ಸ್ಟ್ರಾ ಕ್ಲಾತ್ ತಗೋತೀನಿ. 9.75ಗೆ ಒಂದು ಲೈನ್, ನಾನಿಲ್ಲಿ ಆರ್ಮೋಲ್ ಡೌನಿಂಗು 4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು 1.5 ಇಂಚು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ. ಇಲ್ಲಿಂದ ಸ್ಟ್ರೈಟ್ ನನಗೆ ನೋಡಿ ಕರೆಕ್ಟಾಗಿ ನನಗೆ 8.5 ಬೇಕು. 1/2 ಇಂಚ್ ಶೋಲ್ಡ್ರಿಗೆ ಹೋದರೆ ನನಗೆ 8.5 ಬರುತ್ತೆ. ನೋಡಿ, ಈ ರೀತಿ ಶೇಪ್ ಅನ್ನೋದನ್ನು ಡ್ರಾ ಮಾಡ್ಕೋತೀನಿ. ಈಸಿ ಮೆಥಡ್ ಈ ಶೇಪ್ ಡ್ರಾ ಮಾಡೋದು. ಸ್ಲೀವ್ ಕಟ್ಟಿಂಗ್ ಯಾರಿಗಾದ್ರೂ ಡೌಟ್ ಇದ್ದರೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಮಾರ್ಕಿಂಗ್ ಮೇಲೇ ನಾನು ಕಟ್ಟಿಂಗ್ ಅನ್ನೋದು ಮಾಡ್ಕೋತೀನಿ. ಈ ರೀತಿಯಾಗಿ ಮಿಡ್ಲಿಗೆ ಒಂದು ಮ್ಯಾಚು. ಈಗ ಫ್ರಂಟ್ ಪಾರ್ಟ್ನ ಯಾವ ರೀತಿ ಸ್ಲೀವ್ ಕಟ್ ಮಾಡಬೇಕು ಅಂತ ನೋಡಿ. ಇಲ್ಲಿ 1.5 ಇಂಚ್ ಮೈನಸ್ ಮಾಡ್ಕೊಳ್ಳಿ. ಇಲ್ಲಿ 1 ಇಂಚ್ ಮೈನಸ್ ಮಾಡ್ಕೊಳ್ಳಿ. ಇಲ್ಲಿಂದ ನೀಟಾಗಿ ಈ ಥರ ಶೇಪ್ ಕೊಡ್ತಾ ಕಟ್ ಮಾಡ್ಕೊಳ್ಳಿ. ನೋಡಿ, ಪರ್ಫೆಕ್ಟಾಗಿ ಒಂದು ಸಲಿಗೆ ನಮಗೆ ಶೇಪ್ ಅನ್ನೋದು ಬರುತ್ತೆ. ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ.
ಈಗ ಅಷ್ಟೇ ಮಾರ್ಕಿಂಗ್ ಮೇಲೇ ಕಟ್ಟಿಂಗ್ ಅನ್ನೋದು ಮಾಡ್ಕೊಳ್ಳಿ. ನಿಮಗೆ ಪರ್ಫೆಕ್ಟಾಗಿ ಸ್ಲೀವ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಕೂರುತ್ತೆ. ಎಷ್ಟು ಬ್ಯಾಕು, ಫ್ರಂಟು, ಪ್ರಿನ್ಸಸ್ ಕಟ್ ಪಾರ್ಟು ಮತ್ತು ಸ್ಲೀವು. ಈಗ ನಾವು ಅದನ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕಿ ಕಟ್ ಮಾಡ್ಕೊಳ್ಳೋಣ. ಯಾವ ರೀತಿ ಅಂತ ನೋಡಿ. ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ನೀವು ಫಸ್ಟು ಸ್ಲೀವ್ಸ್ಗೆ ಯಾವ ಕಡೆ ಬರಬೇಕು, ಬಾರ್ಡ್ರ್ ಯಾವ ಬಾರ್ಡ್ರ್ ಬೇಕು ಅಂತ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಕ್ಲಾತ್ ಬೇಕಾಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ ಒಂದು ಸಲ. ಈಗ ನಾನು ಸ್ಲೀವ್ ಫಸ್ಟು ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ನಮಗೆ ಪೀಸ್ ಕಟ್ಬೇಕು ಬರುತ್ತೆ. ನಾನು ಸ್ಲೀವ್ದು ಸ್ವಲ್ಪ ಡಿಸೈನು ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಪೋಟ್ಲಿ ಬಟನ್ಸ್ ಕೊಟ್ಟು, ಸೊ ಅದಕ್ಕೆ ಸಾಕಾಗುತ್ತೋ ಇಲ್ವೋ ಅಂತ ನಾನು ಚೆಕ್ ಮಾಡ್ಕೋತಾ ಇದ್ದೀನಿ. ಆ ಕಡೆ ಈ ಕಡೆ ಎರಡೂ ಕಡೆ ಒಂದೇ ಥರ ಇದೆ ಬಾರ್ಡ್ರು. ಸೊ ನಾನು ಅಲ್ಲಿ ಚೆಕ್ ಮಾಡ್ಕೋತೀನಿ. ಈ ರೀತಿಯಾಗಿ ನನಗೆ ಪೀಸ್ ಕಟ್ಟಬೇಕಾಗೇ ಬರುತ್ತೆ. ಸೊ ಇಲ್ಲಿ ತೊಂದರೆ ಇಲ್ಲ. ಈಗ ನಾನು ಬ್ಯಾಕ್ ಪಾರ್ಟ್ ಓಪನ್ ಇರೋದಕ್ಕೆ ಈ ಓಪನ್ ಸೈಡು ಬ್ಯಾಕ್ ಪಾರ್ಟ್ನ ಕಟ್ಟಿಂಗ್ ಮಾಡ್ಕೋತೀನಿ. ಈ ರೀತಿ ಇಟ್ಟು ಬ್ಯಾಕ್ ಓಪನ್ ಇರೋದ್ರಿಂದ ನಾನು ಬ್ಯಾಕ್ ಪಾರ್ಟ್ ಓಪನ್ ಸೈಡ್ ಇಟ್ಟು ಕಟ್ ಮಾಡ್ಕೋತೀನಿ. ಇಲ್ಲಿ ಫ್ರಂಟ್ ಪಾರ್ಟ್ ಇಟ್ಟು ಕ್ಲೋಸಿಂಗ್ ಕಡೆ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋತೀನಿ. ಯಾಕಂದರೆ ನನಗೆ ಫ್ರಂಟು ಕ್ಲೋಸಿಂಗ್ ಇದೆ. ಸೊ ಹಾಗಾಗಿ ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಂಡು ನೀವು ಎಲ್ಲಿ ಸರಿ ಹೋಗುತ್ತೋ ಕ್ಲಾತು ಅಲ್ಲಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನಮಗೆ ಕ್ಲಾತ್ ಅನ್ನೋದು ಸಾಲದೆ ಹೋಗುತ್ತೆ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಉಳಿದಿರೋದು ಈ ಕಡೆ ಬಾರ್ಡ್ರ್ ಕಡೆದು ನಾವು ಸ್ಲೀವ್ಗೆ ಅಟ್ಯಾಚ್ ಮಾಡ್ಬೋದು ಆರಾಮ್ಸೆ ಅಂತ ನಾನು ಈ ರೀತಿ ಹಾಕ್ಕೊಂಡೆ. ಈಗ ಅದು ಹೇಗಿದೆಯೋ ಹಾಗೇ ನೀಟಾಗಿ ಕಟ್ ಮಾಡ್ಕೊತೀನಿ. ನೀವು ಮೇನ್ ಫ್ಯಾಬ್ರಿಕ್ ಬಿಗಿನರ್ಸ್ ಆದರೆ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕಾದ್ರೆ ಒಂದು ಸಲ ಇಲ್ಲಾಂದರೆ 2 ಸಲ ಚೆಕ್ ಮಾಡ್ಕೊಳ್ಳಿ. ಒನ್ಸ್ ನೀವು ಕಟ್ ಮಾಡಿಬಿಟ್ರೆ ಮತ್ತೆ ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಯೋಚನೆ ಮಾಡಿ ಸೆಟ್ ಆಗೋ ಕಡೆ ನೀವು ಸೆಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಅನ್ನೋದನ್ನು ಕಟ್ ಮಾಡಬೇಕಾಗತ್ತೆ. ಬ್ಯಾಕ್ ಪಾರ್ಟ್ ಆಯಿತು. ಈಗ ನನ್ನ ನೆಕ್ದು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಪ್ರಿನ್ಸಸ್ ಕಟ್ ಪಾರ್ಟು ಈಗ ಸ್ಲೀವ್ಸ್ ನಾನು ಬ್ಯಾಕ್ ಸೈಡು ಅಷ್ಟೇ ಬಟನ್ಸ್ ಹತ್ರ ನಾನು ಉಗ್ಸಿಡ್ತೀವಲ್ಲ ಅಲ್ಲಿ ಪೋಟ್ಲಿ ಬಟನ್ ಎಲ್ಲ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ತೀನಿ. ಯಾವ ರೀತಿ ಇರುತ್ತೆ ಅಂತ ಒಂದು ಸಲ ಚೆಕ್ ಮಾಡಿ. ಇದ್ರದ್ದು ಫ್ರಂಟ್ ಪಾರ್ಟ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲೋ ಒಂದು ಸಲ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಪ್ರಿನ್ಸಸ್ ಕಟ್ದು. ಇಷ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.